ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಸಿಂಚನ ಕೋಡಿ. ಇವತ್ತು ನಾನು ನಿಮಗೆಲ್ಲರಿಗೂ ಕೂಡ ಒಂದು ಶಿವನ ದೇವಸ್ಥಾನದ ಕತೆ ಹೇಳಲಿಕ್ಕೆ ಅಂತ ಹೊರಟಿದ್ದೇನೆ. ಕರ್ನಾಟಕದ ದಕ್ಷಿಣ ಕನ್ನಡದ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಅಂತ ಹೇಳುವ ಒಂದು ಊರಿನ ಪುಟ್ಟ ಕತೆ. ಇಲ್ಲಿ ಪಂಚಲಿಂಗೇಶ್ವರ ದೇವರ ಉದ್ಭವದ ಕತೆ. ಈ ಕ್ಷೇತ್ರದ ಸ್ವಲ್ಪ ದೂರದಲ್ಲಿ ಬಂಟಮಲೆ ಅಂತ ಒಂದು ಕಾಡು ಇದೆ. ಹಿಂದೆ ಜಾತ್ರೆಯ ಸಂದರ್ಭದಲ್ಲಿ ಅಲ್ಲಿಯ ಒಂದು ಕೆರೆಯಿಂದ ನೀರು ತಂದು ದೇವರಿಗೆ ಅಭಿಷೇಕ ಮಾಡುವ ಸಂಪ್ರದಾಯ ನಡೀತಾ ಇತ್ತು. ಬಂಟಮಲೆಯ ಮೂಲ ಸ್ಥಳದಲ್ಲಿ ದೇವರ ಪೂಜೆಗೆ ಅಂತ ಕಠಿಣವಾದ ಬೆಟ್ಟದ ದಾರಿಯಲ್ಲಿ ನಡೆದಾಡಿಕೊಂಡು ಹೋಗಬೇಕಿತ್ತಂತೆ. ಅಲ್ಲಿಯ ಜನರ ನಿತ್ಯದ ಪ್ರಾರ್ಥನೆಗೆ ಒಲಿದಂತಹ ಪಂಚಲಿಂಗೇಶ್ವರ ದೇವರ ಗುಡಿಯ ಮುಂದುಗಡೆಯ ನಂದಿ ಇರುವ ಸ್ಥಾನದಲ್ಲಿ ಸ್ವಯಂಭೂತವಾಗಿ ಉದ್ಭವಗೊಳ್ತಾರೆ. ಹಾಗಾಗಿ ಈ ದೇಗುಲಗಳನ್ನು ಪರಿವಾರ ಸದಾಶಿವ ದೇಗುಲ ಎಂದು ಕರೆಯುತ್ತಾರೆ. ಈ ದೇವಸ್ಥಾನವು 5 ಲಿಂಗಗಳನ್ನು ಹೊಂದಿದ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಕರೆಯಲಾಗ್ತದೆ. ಅದ್ಯಾಕೆ ಹಾಗೆ ಕರೀತಾರೆ ಅಂತ ಲಾಸ್ಟ್ಗೆ ಹೇಳ್ತೇನೆ. ಅದರ ಮೊದಲು ಇನ್ನೊಂದು ಸ್ಟೋರಿಯನ್ನು ನಾನು ನಿಮಗೆ ಹೇಳ್ತೇನೆ. ಈ ದೇವಸ್ಥಾನವನ್ನು ಜಾತ್ಯತೀತ ದೇವಸ್ಥಾನ ಅಂತ ಹೇಳಿ ಕರೆಯಲಾಗ್ತದೆ. ಅದ್ಯಾಕೆ ಅಂತ ಹೇಳಿದರೆ, ಇಲ್ಲಿ ಮುಸ್ಲಿಂ ಸಂಪ್ರದಾಯದವರು ಸಹ ದೇವಸ್ಥಾನದ ಆಚರಣೆಗಳಲ್ಲಿ ಭಾಗವಹಿಸ್ತಾರೆ. ಜಾತ್ಯತೀತ ಸಂಪ್ರದಾಯಕ್ಕೆ ಹೆಸರು ಮಾಡಿದಂಥ ಹೆಗ್ಗಳಿಕೆ ಈ ದೇವಸ್ಥಾನಕ್ಕೆ ಇದೆ. ಹಿಂದಿನ ಕಾಲದಿಂದ ಅಂದರೆ ಬಲ್ಲಾಳರ ಕಾಲದಿಂದ ನಡೆದಂತಹ ಒಂದು ಘಟನೆ ಜಾತ್ಯತೀತ ಸಂಪ್ರದಾಯಕ್ಕೆ ಹೆಸರು ಮಾಡಿಕೊಟ್ಟಿದೆ. ಅದೇನಂತ ಹೇಳಿದ್ರೆ, ನಿಮಗೆಲ್ಲರಿಗೂ ಕೂಡ ಕೋಟಿ ಚೆನ್ನೈಯರ ಕತೆ ಗೊತ್ತು. ಕೋಟಿ ಚೆನ್ನೈಯರು ಎಣ್ಮೂರಲ್ಲಿದ್ದದ್ದು. ಆದರೆ ಇವಾಗ ನಾವು ಎಣ್ಮೂರು ಬೀಡಿನ ಬಲ್ಲಾಳರ ಮತ್ತು ಕಟ್ಟಬೀಡಿನ ಬಲ್ಲಾಳರ ಕತೆ ಹೇಳಲಿಕ್ಕೆ ಹೊರಟಿದ್ದೇವೆ. ಎಣ್ಮೂರು ಬೀಡಿನ ಬಲ್ಲಾಳರ ಮತ್ತು ಕಟ್ಟಬೀಡಿನ ಬಲ್ಲಾಳರ ನಡುವೆ ಅಧಿಕಾರಕ್ಕಾಗಿ ಜಗಳ ನಡೀತಾ ಇರ್ತದೆ. ಈ ಸಮಯದಲ್ಲಿ ಎಣ್ಮೂರಿನ ಬಲ್ಲಾಳರ ಪರವಾಗಿ ಒಬ್ಬ ಮುಸ್ಲಿಂ ಯೋಧ ಸಹಾಯಕ್ಕೆ ಬರ್ತಾನೆ. ಇದರಲ್ಲಿ ಯುದ್ಧ ಮಾಡಿ ಗೆದ್ದ ನಂತರ ಅಲ್ಲಿನ ರಾಜ ತನ್ನ ಆಸ್ತಿಯನ್ನು ಆ ಯೋಧನಿಗೆ ಬರೆದು ಕೊಡ್ತಾನೆ. ಈಗಲೂ ಸಹ ಅಲ್ಲಿಯ ಜಾತ್ರೆಯ ಸಮಯದಲ್ಲಿ ಮುಸ್ಲಿಂ ಬಂಧುಗಳ ರಕ್ಷಣೆಗಾಗಿ ಅವತ್ತಿನ ಕಾಲದಲ್ಲಿ ಕತ್ತಿ ಗುರಾಣಿಗಳನ್ನೆಲ್ಲೇನು ಕೊಟ್ಟಿದ್ರು ಅದನ್ನು ಹಿಡ್ಕೊಂಡು ಅವರು ಜಾತ್ರೆಗೆ ಬರ್ತಾರೆ ಅಂತ ಹೇಳುವ ಒಂದು ಪ್ರತೀತಿ ಕೂಡ ಇದೆ. ಇನ್ನು ನಾವು ನಮ್ಮ ಕಥೆಯ ಮುಖ್ಯಾಂಶಕ್ಕೆ ಬರುವ. ಪಂಜಗ್ರಾಮದಲ್ಲಿ ಒಬ್ಬ ರೈತ ಇರ್ತಾನೆ. ಅವನು ಒಂದು ಹೊಲದಲ್ಲಿ ವಾಸವಾಗಿರ್ತಾನೆ. ಅಲ್ಲಿ ಅವನು ತುಂಬ ಶಿವನ ಭಕ್ತನಾಗಿರ್ತಾನೆ. ಪ್ರತಿದಿನ ಅವನು ಶಿವನನ್ನು ಪೂಜಿಸ್ತಾನೆ. ಒಂದು ದಿನ ಅವನು ತನ್ನ ಹೊಲದಲ್ಲಿ 5 ಶಿವಲಿಂಗಗಳನ್ನು ನೋಡ್ತಾನೆ. ಆ ಸಮಯದಲ್ಲಿ ಅವನು ಅದನ್ನೆಲ್ಲ ತಗೊಂಡೋಗಿ ಒಂದು ದೇವಾಲಯಕ್ಕೆ ಕಟ್ತಾನೆ. ಮುಂದೆ ಆ ದೇವಾಲಯವೇ ಪರಿವಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಹೆಸರುವಾಸಿಯಾಗ್ತದೆ. ಇಷ್ಟು ನನ್ನ ಕಥೆಯಾಗಿರ್ತದೆ. ಈ ವಿಡಿಯೋನ ನೀವೆಲ್ಲರೂ ಕೂಡ ಲಾಸ್ಟ್ ತನಕ ನೋಡಿ. ನಿಮಗೆ ಇದೇ ತರಹ ಕಥೆಗಳು ಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ದೇವಸ್ಥಾನದ ಕಥೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ತನಕ ನೋಡಿ. ನಾನು ಇದು ಫುಲ್ಲು ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಒಂದು ಸ್ವಲ್ಪ ವಿಡಿಯೋ ಮಾಡಲಿಕ್ಕಾಯಿತು. ಈ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರೆ ನನಗೊಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೊನ್ನೆ ನಾನು ಊರಿಗೆ ಹೋಗಿದ್ದಾಗ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ಅಲ್ಲಿ ವೀಡಿಯೋಸ್ ಮಾಡಿಕೊಂಡಿದ್ದೆ. ಅದನ್ನು ಸೇವ್ ಮಾಡಿಟ್ಟಿದ್ದೆ. ತಂಗಿ ಹೇಳಿದ್ಲು, ವೀಡಿಯೋಸ್ ಮಾಡಿಟ್ಕೋ, ಆಮೇಲೆ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡು, ವೀಡಿಯೋಸ್ ಮಾಡು, ಯಾವ ಥರ ಬರ್ತದೆ ಅಂತೇಳಿ ನೋಡುವ ಅಂತೇಳಿ. ಹಾಗೆ ಇದು ವ್ಯೂಸ್ ಗ್ರೋತ್ ಆಗ್ತದಾ ಇಲ್ವಾ ಅಂತ ಹೇಳಿ ನನಗೊಂದು ನೋಡಬೇಕಿತ್ತು. ಹಾಗೆ ಅದರ ಜೊತೆಗೆ ಗೊತ್ತಿಲ್ಲದವರಿಗೆ ಇನ್ಫಾರ್ಮೇಷನ್ ಕೂಡ ಕೊಡಬೇಕಿತ್ತು. ಯಾರಾದರೂ ಟೂರಿಸ್ಟ್ ಎಲ್ಲ ಬರ್ತಿರಲ್ಲ, ಹಾಗೆ ಹೀಗೆ ಆ ಕಡೆ ಈ ಕಡೆ ಎಲ್ಲ ಹೋಗುವಾಗ ಈ ದೇವಸ್ಥಾನಕ್ಕೆ ಕೂಡ ಒಂದು ವಿಸಿಟ್ ಕೊಡಿ. ಹಾಗೆಯೇ ಗೂಗಲ್ ರಿವ್ಯೂ ಕೂಡ ಒಂದು ಕೊಡಿ, ಯಾವ ಥರ ಇದೆ ಅಂತ ಹೇಳಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಸಿಂಚನ ಕೋಡಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೇನೆ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.